ಇನ್ನು ಭಾರತ ಪಾಕಿಸ್ತಾನ ನಡುವೆ ಇರುವಂತಹ ಈ ಯುದ್ಧದ ಉದ್ವಿಗ್ನತೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಪಾಕಿಸ್ತಾನಕ್ಕೆ ಈಗ ಮತ್ತೊಂದು ಶಾಕ್ ಕೊಟ್ಟಿದೆ ಭಾರತ. ಪಾಕ್ ಜೊತೆಗಿನ ವ್ಯಾಪಾರ ವಹಿವಾಟನ್ನ ಕಂಪ್ಲೀಟ್ ಆಗಿ ಈಗ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಎಲ್ಲ ಆಮದು ಮತ್ತೆ ರಫ್ತುಗಳನ್ನ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇತ್ತು ಎರಡು ದೇಶಗಳ ನಡುವೆ ಅದನ್ನ ಕ್ಲೋಸ್ ಮಾಡಿದ್ರೆ ಬಂದ್ ಮಾಡಿದ್ದಾರೆ ಈಗ ಸದ್ಯಕ್ಕೆ ಭಾರತದಿಂದ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದೂ ಕೂಡ ವ್ಯಾಪಾರ ನಡೆಯುವ ಹಾಗಿಲ್ಲ. ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಹೊರಡಿಸಿರುವಂತಹ ಖಡಕ್ ಸೂಚನೆ ಇದೆ. ಯಾರೇ ಇಲ್ಲಿಂದ ಏನಾದರೂ ಅಲ್ಲಿಗೆ ಕಳಿಸುವಂಥದ್ದು ಯಾವುದೇ ಆಗಿರ್ಬೋದು, ಅದು ಫುಡ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಅದನ್ನು ಕಳಿಸೋ ಹಾಗಿಲ್ಲ. ಅಥವಾ ಅಲ್ಲಿಂದ ಏನಾದರೂ ಇಂಪೋರ್ಟ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ನಡೆಯೋದಿಲ್ಲ. ಸೊ ಎಲ್ಲಕ್ಕೂ ಕೂಡ ಈಗ ಬಂದ್ ಮಾಡಿದ್ದಾರೆ. ಈಗ ಇದೊಂದು ರೀತಿ ಟ್ರೇಡ್ ವಾರ್ ಅನ್ಬೋದು, ಭಾರತದಿಂದ ಮಾಡಿರುವಂಥ ಒಂದು ಟ್ರೇಡ್ ವಾರ್. ಸೊ ಆ ಮೂಲಕ ಪಾಕಿಸ್ತಾನಕ್ಕೆ ಮತ್ತಷ್ಟು ತೊಂದರೆಗಳನ್ನು ಪೆಟ್ಟುಗಳನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ, ಯಾಕಂದರೆ ಅವ್ರು ಮಾಡಿರುವಂಥ ಒಂದು ತಪ್ಪಿಗೆ ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕು. ಹಾಗಾಗಿ ಪಾಕಿಸ್ತಾನದಿಂದ ಕೆಲವು ವಸ್ತುಗಳು ಏನು ಆಮದು ಆಗ್ತಾ ಇತ್ತು ಅದನ್ನು ಕ್ಲೋಸ್ ಮಾಡಿದ್ದಾರೆ. ನೋಡಿ, ಒಣಹಣ್ಣು, ಅಂಜೂರ, ದ್ರಾಕ್ಷಿ, ಬಾದಾಮಿ, ಡೇಟ್ಸ್, ಧಾನ್ಯಗಳು, ಕಲ್ಲುಪ್ಪು, ಸುಣ್ಣದ ಕಲ್ಲು, ಸಿಮೆಂಟ್ ಕಲ್ಲುಗಳು, ಜೊತೆಗೆ ಚರ್ಮದ ಉತ್ಪನ್ನಗಳು ಹೆಚ್ಚಾಗಿ ಬರ್ತಾ ಇದ್ದಂಥದ್ದು, ಹಾಗೆ ಹತ್ತಿ ಉತ್ಪನ್ನಗಳು ಮತ್ತು ಉಕ್ಕಿನ ಉತ್ಪನ್ನಗಳು, ಆಪ್ಟಿಕಲ್ ಲೆನ್ಸಸ್, ಮಸಾಲೆ ಪದಾರ್ಥಗಳು ಇದೆಲ್ಲವೂ ಕೂಡ ಆಮದಾಗ್ತಾ ಇತ್ತು. 1819ನಲ್ಲಿ ಸುಮಾರು 3600 ಕೋಟಿ ಸರಕು ಆಮದು ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಇದೆ. 19ರಿಂದ ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಂದು ಒಳ್ಳೆ ವ್ಯಾಪಾರ ಸಂಬಂಧ ವೃದ್ಧಿ ಆಗ್ತಾ ಇತ್ತು. ಯಾಕಂದರೆ ಇಲ್ಲಿಂದ ಶಾಂತಿಯ ಒಂದು ಒಪ್ಪಂದ. ಸೊ ಇನ್ಮೇಲೆ ಈ ಥರದ್ದು ಯಾವುದೂ ಕೂಡ ಅಹಿತಕರ ಘಟನೆಗಳು ಆಗಬಾರ್ದು, ಪಾಕಿಸ್ತಾನದಿಂದ ಆಗಬಾರ್ದು ಅನ್ನೋಂಥದ್ರ ಬಗ್ಗೆ ಸಾಕಷ್ಟು ಬಾರಿ ಮಾತುಕತೆ ನಡೆದು ಆ ವಿಚಾರದಲ್ಲಿ ಪಾಕಿಸ್ತಾನವೂ ಕೂಡ ಓಕೆ ಸರಿ ಆಯಿತು, ಎಲ್ಲವೂ ಕೂಡ ಸರಿ ಹೋಗಿದೆ ಅನ್ನುವಾಗಲೇ ಮಧ್ಯದಲ್ಲಿ ಒಂದೊಂದು ಟೆರರ್ ಆಕ್ಟಿವಿಟಿಗಳನ್ನು ಮಾಡ್ತಾನೆ ಬರ್ತಾ ಇದೆ ಪಾಕಿಸ್ತಾನ. ಕುಮ್ಮಕ್ಕು ಕೊಡ್ತಾನೆ ಇದೆ. ಪ್ರತಿ ಬಾರಿಯೂ ಕೂಡ ನಾವೇನಾದರೂ ಪ್ರೂಫ್ಸ್ ಕೊಟ್ಟರೆ ಇಲ್ಲ ನಮ್ಮವನಲ್ಲ ಅವನು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬರೀ ನೀವು ಏನಾದರೂ ಆದರೆ ನಮ್ಮೇಲೆ ಹೇಳ್ತೀರಿ ಅಂತಲೇ ತಿಪ್ಪೆ ಸಾರಿಸುವಂಥ ಒಂದು ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ.